ಸಾಕ್ರೋ ಸಾಕ್ರೋ ನಿಮ್ ಸೆಲೆಬ್ರೇಷನ್. ಸುಮ್ನೆ ರಾ ವಿಜಯ್, ಇಷ್ಟಕ್ಕೆ ಸಾಕು ಅಂದ್ರೆ ಇವತ್ ನಮ್ ದುಡ್ಡಲ್ಲ ಪಾರ್ಟಿ. ಆಯ್ತಾಯ್ತು ಪಾರ್ಟಿ ಮಾಡೋಣ, ಬಂದು ಇಳಿಸ್ರೋ. ಅಲ್ಲ ಮಗ, ಇಂಥ ಪ್ಲಾನ್ ನಿನ್ ತಲೆಗೆ ಅದ್ ಹೆಂಗೋ ಹೊಳಿತು? ದೊಡ್ಡ ಕಾಲಲ್ಲಿ ಹೋದ್ರೆ ಬುದ್ಧಿ ಬರುತ್ತೆ, ಆದ್ರೆ ಚೂರ್ ಬುದ್ಧಿ ಇರೋ ಗೀತಾ ಅಂತ ಕ್ಯಾರೆಕ್ಟರ್ಗೆ ತಲೆಯಲ್ಲಿ ಓದಿಬೇಕು. ಅದಕ್ಕೆ ಪ್ಲಾನ್ ಮಾಡಿ ಕೆಡ್ಡ ತೊಡ್ದೆ, ಮುಗ್ಗುಡ್ಸಿ ಬೀಳೋ ಹಾಗ್ ಮಾಡ್ದೆ. ಕೊನೆಗೂ ನೀನ್ ಗೆದ್ದಲ್ಲ ಮಗ, ಅದೇ ಖುಷಿ. ಅಯ್ಯೋ, ಈ ಗೆಲುವು ನನ್ ಕೈಗೆ ಯಾವತ್ತೋ ಬಂದಿರೋದ್ ಸಿಟಿ. ಈ ವಿಜಯ ಹತ್ರ ಇಟ್ಕೊಂಡಿರೋರ್ಗೆ ಅಷ್ಟೇನೋ ರಿಸಲ್ಟ್ ಯಾವತ್ತೋ ಬಂದಿರೋದು. ಆ ಗೀತಾ ಕತೆ ಮುಗ್ದಿರೋದು. ಆದ್ರೆ ನಮ್ಮಮ್ಮ ಚೂರ್ ಹೆಣ್ಗರಳು, ನನ್ ಕೈ ಕಟ್ಟಾಕಿದ್ರು. ನಾನು ಗೀತಾ ಗೋಡಿಯೋ ತಪ್ಪಡಿಗಳಿಗೆ ಅಡ್ಡ ಆಗಿದ್ರು. ಅದಕ್ಕೆ ನಾನು ಈ ಸಾಫ್ಟ್ ದಾರಿನ ನೋಡ್ಕೋಬೇಕಾಗಿತ್ತು. ನಮ್ಮಮ್ಮ ಅಯ್ಯೋ ಪಾಪ ಅಂದಿದ್ದಕ್ಕೆ ಇಷ್ಟು ದಿವಸ ಅವಳಿಗೆ ನಮ್ಮ ಮನೇಲಿ ಆಯಸ್ಸಿತ್ತು. ಇನ್ನವಳಿಗೆ ನೋ ಆಯಸ್ಸು, ನೋ ಅವಕಾಶ. ನಮ್ಮ ಮನೆ ಕಡೆ ತಿರುಗಿ ಕೂಡ ಕೂರಕ್ಕಾಗಲ್ಲ. ನಾನು ಅವಳಿಗೆ ಕೊಟ್ಟಿರೋದು ಶಾಶ್ವತವಾದ ಸೋಲು. ಇದು ಎಂತ ವ್ಯವಸ್ಥೆ ಅಂದ್ರೆ ಆ ಗೀತಾ ಹೇಳಿಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಗಂಡ ಅನ್ಕೊಂಡು ನಮ್ಮನೆಗ್ ಬರೋಕ್ಕಾಗಲ್ಲ, ಕೆಂಡ ಅನ್ಕೊಂಡು ನನ್ ಸುಡೋಕ್ಕಾಗಲ್ಲ, ಬಂಡೆ ಅನ್ಕೊಂಡು ಬಂಡ ಬದುಕೋಕ್ಕಾಗಲ್ಲ. ಗೀತಾ, ನಾನ್ ಗೆದ್ದೆ. ರೀ, ರೋಡ್ ಖಾಲಿ ಇದೆ, ಬೇಕಾಬಿಟ್ಟಿ ಬರೋದನ್ರಿ. ಏನ್ ಸರ್ ಹೀಗೆ ಹೇಳ್ತಿದ್ದೀರಾ? ನೀವು ರಸ್ತೆ ಮೇಲೆ ತಾನೇ ಬರ್ತಿದ್ದೀರಾ, ನೀವು ನೋಡ್ಕೊಂಡ್ ಬರ್ಬೇಕು ತಾನೆ. ಈ ಹುಡುಗಿನೆಲ್ಲ ನೋಡಿದ್ದೀನಲ್ಲ ನಾನು. ಓ, ಮಂತ್ರಿ ಸೂರ್ಯಪ್ರಕಾಶ್ ಸೊಸೆ ಅಲ್ವಾ ಅಪ್ಪಾಜಿ? ಓ, ಮದುವೆಯಾಗಿ 2 ದಿವಸಕ್ಕೆ ಗಂಡನ್ ಬಿಟ್ಟು ಬಂದವಳು. ಸಂಸಾರನ ನೆಟ್ಟಿಗೆ ಇಟ್ಕೊಳಕ್ಕಾಗಲ್ಲ, ಇಲ್ಲಿ ಬಂದು ಬುದ್ಧಿ ಹೇಳ್ತಾಳೆ. ಪ್ರೀತಿ ಪ್ರೇಮ ಅಂತ ದೊಡ್ಡವ್ರ ಮನೆ ಸೇರೋದು, ಅವ್ರ ಮರ್ಯಾದೆಲ್ಲ ಹಾಳು ಮಾಡೋದು, ಆಮೇಲೆ ತನ್ನ ಮರ್ಯಾದನ್ನು ಕಳ್ಕೊಳ್ಳೋದು. ನೆಟ್ಟಿಗೆ ಗಂಡನ ಜೊತೆ ಬಾಳಕ್ ಆಗದಿರೋಳು ರಸ್ತೆ ಮೇಲೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಹೇಗೆ ಓಡಾಡ್ತಿದ್ದಾಳೆ ನೋಡಿ. ಇಂಥವ್ರಿಂದಲೇ ನಮ್ಮ ಮನೆಗೆ ಹೆಣ್ಣು ತರಕ್ಕೆ ಭಯ ಆಗುತ್ತೆ. ಒಂದವ್ರು ಯಾವ ಥರ ಆಡ್ತಾರ ಅಂತ ಗೊತ್ತಿಲ್ಲ, ಅದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಬನ್ನಿ ಹೋಗೋಣ. ಅಣ್ಣ, ಈಗ ನೋಡು ಎಲ್ಲ ಎಷ್ಟು ನಿರಾಳ ಆಯ್ತು. ಯು ಆರ್ ರೈಟ್ ಬ್ರೋ. ಆ ಗೀತಾ ಅನ್ನೋ ಪಚಿರಂಗಿ ಸೊಪ್ಪು ಅರ್ಥ ಆಗಿಲ್ಲಲ್ಲ, ತುರ್ಕೆ ಸೊಪ್ಪು ಈ ಮನೆ ತುಂಬಾ ಬೇರ್ ಬಿಟ್ಟಿತ್ತು. ನಮ್ಮ ವಿಜಿ ಅದನ್ನ ಆಚೆ ಗೆಸದ ಮೇಲೆ ಈಗೆಲ್ಲ ತಂಪು ತಂಪು, ಕೂಲ್ ಕೂಲ್, ನಿರಾಳ ನಿರಾಳ. ಈಗಿದು ನಮ್ಮ ಅಂಗಳ, ಆಡೋದು ನಮ್ಮ ಆಟ, ನಡೆಯೋದು ನಮ್ಮ ದರ್ಬಾರ್. ಪ್ರತಿ ಸರ್ತಿ ಈ ತರ ಹೇಳಿದಾಗ್ಲೂ ಆ ಹೇಳಿಕೆನ ಮಟ್ಟ ಹಾಕಕ್ಕೆ ಅಲ್ಲಾವುದ್ದೀನ್ ಜೀನ್ ತರ ಅದೆಲ್ಲಿಂದ ಪುಡಂಗ್ ಅಂತ ಬರೋಳು ಆ ಗೀತಾ. ಈ ಸರ್ತಿ ಆ ತರ ಬರೋಕೆ ಆಸ್ಪದನೆ ಇಲ್ಲ ಅನ್ನೋದೇ ನಮ್ಮ ನೆಮ್ಮದಿ. ಏನಂತೀಯ? ವಿಜಯ್ ಮನಸ್ಸಲ್ಲಿ ಆ ಗೀತಾ ಬಗ್ಗೆ ಸಿಟ್ಟು ಮೂಡೋ ಹಾಗೆ ಮಾಡಿದ್ದ ನನ್ನ ಕೆಲ್ಸ ಸಖತ್ ವರ್ಕೌಟ್ ಆಗಿದೆ ಅಲ್ವಾ ತಂಗಿಯವ್ವ? ಆ ಕೆಲ್ಸನ ನೀನೆಲ್ ಮಾಡಿದ್ಯಣ್ಣ? ಸಿಟ್ಟು ಅನ್ನೋದು ಅವನ ಮನ್ಸಲ್ಲಿ ಮೊದ್ಲಿಂದಾನೇ ಇತ್ತು. ಆ ಗೀತಾ ಕಡೆಯಿಂದ ಪ್ರತಿ ಬಾರಿ ಅವನಿಗೆ ಸಿಗ್ತಾ ಇದ್ದ ಸೋಲು ಅವನ ಮನ್ಸಲ್ಲಿದ್ದ ಸಿಟ್ಟನ್ನ ಹೆಚ್ಚಿಗೆ ಮಾಡ್ತಾ ಹೋಯ್ತು. ನನ್ನ ಬೇಸರ ಅವನಲ್ಲಿದ್ದ ಕಿಚ್ಚನ್ನ ರೊಚ್ಚಿಗೆಪ್ಸಿ ಮೊದಲನೇ ಸಾರ್ತಿ ತಾಕತ್ತನ್ನ ತಲೆ ಕೊಟ್ಟು ಬುದ್ಧಿವಂತಿಕೆಯಿಂದ ಸಿಚುವೇಶನ್ನ ಹ್ಯಾಂಡಲ್ ಮಾಡಿ ಆ ಗೀತಾನ ಮನೆಯಿಂದ ಒದ್ದೋಡಿಸ್ತ.
ಇವಳು ಗೀತಾ ಅಲ್ವಾ? ಈ ರಸ್ತೆಯಲ್ಲೇ ಹೋಗ್ತಿದ್ದಾಳೆ ಅಂದ್ರೆ ಗುಣಕ್ಕೆ ಮತ್ಸರ ಇರಬಾರ್ದು ತಂಗೆವ್ವ. ಹಂಗಾಗಿ ಒಂದು ಮಾತು ಹೇಳ್ತೀನಿ ತಂಗೆವ್ವ, ನಿನ್ನ ಮಗ ನಿನಗಿಂತ ಬುದ್ಧಿವಂತ. ನಿನ್ ಗಂಡನ್ಗೂ ಆ ಗೀತಾ ಅಂತಂದ್ರೆ ತುಂಬಾ ಒಳ್ಳೆಯ ಭಾವನೆ ಇತ್ತು. ಪುರಸ್ಕಾರದ ಕಥೆ ಆಗ್ಬೇಕಿದ್ದ ಗೀತಾ ಪರಿಣಯ ಪಾಪ ತಿರಸ್ಕಾರದ ಕ್ಲೈಮ್ಯಾಕ್ಸ್ ಮುಟ್ಟಿ ಹಂಗಂಗೆ ಪುಚಕ್ ಪುಚಕ್ ಅಂತ ಕಳೆದೋಯ್ತು. ಈಗ ಭಾವಜಿ ಕೂಡ ಗೀತಾನ ಮುಖ ಕಂಡ್ರೆ ಉರಿದು ಬೀಳ್ತಾರೆ. ಇನ್ನು ಆ ಗೀತಾಳಿಗೆ ಅವಳ ಬಾಳಲ್ಲಿ ಅವಳು ಹೇಳಬಹುದಾದ ಒಂದೇ ಒಂದು ಹಾಡು ಮಿಕ್ಕಿದೆ ಅಂತಂದ್ರೆ ಯಾವ್ದು ಹೇಳು? ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ಹಲೋ, ಹಲೋ ಮೇಡಮ್, ನಿಮ್ಮನೆ ಸೊಸೆ ಗೀತಾ ನಿಮ್ಮನೆ ದಾರಿಯಲ್ಲಿ ಬರ್ತಾ ಇದ್ದಾಳೆ. ನಿಮ್ ಮನೆಗೆ ಬರ್ತಾ ಇದ್ದಾಳೆ ಅನ್ಸುತ್ತೆ. ನೆನ್ನೆ ಟಿವಿ ನ್ಯೂಸ್ ಅಲ್ಲಿ ನಿಮ್ ಮಗ ನೋ ಅಂದ. ಇವತ್ತು ನೀವೆಲ್ಲ ಸರಿ ಎಸ್ ಅಂತ ಇದ್ದೀರಾ? ಸುಮ್ನಿರಯ್ಯ. ಯಾರನ್ನ ನೋಡಿ ಏನ್ ಮಾತಾಡ್ತಿದ್ಯಾ? ಇವಾಗ ನಿಮ್ ಮನೆ ಸೊಸೆ ಫೇಸು ನಿಮ್ಗಿಂತ ಫೇಮಸ್ ಮೇಡಮ್. ಗೀತಾ ನಿಮ್ಮನೆ ಕಡೆ ಬರ್ತಾ ಇದ್ದಾಳೆ. ಯಾ ಅಣ್ಣ, ಗೊತ್ತಾಯ್ತು ತಂಗ್ಯವ. ವೈ ಯಾಕೆ ಗಾಬರಿ ಯಾಕೆ? ಆ ಗೀತಾ ವಾಪಸ್ ಬರ್ತಾ ಇದ್ದಾಳಂತ. ಗೀತಾ ಮತ್ತೆ ಈ ಮನೆ ಕಡೆ ಬರ್ತಿದ್ದಾಳೆ ಅಂದ್ರೆ ಅನ್ಕೊಂಡು ಕ್ವಶನ್ ಮಾರ್ಕ್ ಯಾಕೆ ಹಾಕ್ತೀಯ ನನ್ನ ತಂಗಿವ? ಬಂದ್ರೆ ತೊಂದ್ರೆನೆ. ಅವಳು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ನಿಂತು ಮಾತಾಡೋ ಹಾಗಾಗ್ಬಾರ್ದು. ಇಷ್ಟಕ್ಕೂ ವಿಜಿ ಅಷ್ಟು ಕಾನ್ಫಿಡೆಂಟ್ ಆಗಿ ಅವಳು ತೊಲಗ್ ಹೋದ್ಲು ಅಂದ್ಮೇಲೆ ಅವಳು ಹೇಗಣ್ಣ ಮತ್ತೆ ವಾಪಸ್ ಬರೋದಕ್ ಸಾಧ್ಯ? ಬರೋಕ್ಕೂ ಸಾಧ್ಯನೇ ಇಲ್ಲ ಅಂದ್ಮೇಲೆ ಯಾಕೆ ಬರ್ತಾಳೆ? ಹೇಗ್ ಬರ್ತಾಳೆ ತಂಗಿವ? ಯಾರಿಗ್ ಗೊತ್ತಣ್ಣ. ನೋಡು, ಮೊದ್ಲು ವಿಜಿಗ್ ಫೋನ್ ಮಾಡು. ಅವಳು ಇಲ್ಲಿಗೆ ವಾಪಸ್ ಬರೋದಕ್ ಕಾರಣ ವಿಜಿನ ಏನಾದ್ರೂ ಕೆತ್ಕಿರ್ಬೇಕು ಅನ್ಸುತ್ತೆ. ಇರ್ಬೋದು ತಂಗಿವ. ಅವನಂತ ಕೆಲಸ ಮಾಡೋಣ. ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋಣ. ಜಸ್ಟ್ ಎ ಮಿನಿಟ್. ಮಾಮ, ಗೀತಾ ಮನೆಯಿಂದ ತೊಲಗಿದ ಕಾರಣಕ್ಕೆ ಪಾರ್ಟಿ ಕೊಡ್ಸ್ಬೇಕಾಗಿರೋದು ಬಾಕಿ ಇದೆ ನನಗೆ ಗೊತ್ತು. ಅದನ್ನ ಮತ್ತೆ ಮತ್ತೆ ಫೋನ್ ಮಾಡಿ ಜ್ಞಾಪಿಸೋ ಅಗತ್ಯ ಇಲ್ಲ. ಅಪ್ಪ ತಂದೆ, ಅವಳು ಎಲ್ಲಿ ತೊಲಗಿದ್ಲು? ವಾಪಸ್ ಬರ್ತಿದ್ದಾಳೆ ಕಣೋ. ಶಿ ಇಸ್ ಆನ್ ದಿ ವೇ ಬ್ಯಾಕ್ ಆನ್ ಮುದ್ದು ಮರಿ. ಮಾಮ, ಏನ್ ಹೇಳ್ತಿದ್ಯಾ? ಅರ್ಥ ಆಗೋ ತರ ಕನ್ನಡದಲ್ಲಿ ಹೇಳು. ಓ, ನಿನ್ಗೆ ಇಂಗ್ಲಿಷ್ ತುಂಬಾ ಸಮಸ್ಯೆ ಇದೆಯಲ್ಲ? ಸರಿ, ಅಚ್ಚ ಕನ್ನಡದಲ್ಲಿ ಕೇಳ್ತಾ ಇದೀನಿ ಕಣ. ಗೀತಾ ವಾಪಸ್ ಬರ್ತಾ ಇದ್ದಾಳೆ. ಇದಕ್ಕೆ ಕಾರಣ ನೀನೇನಾರ ಅವಳನ್ನ ಕೆದಕಿದೆಯೇನೋ? ನನಗೇನು ಹುಚ್ಚ? ಯಾವನೋ ಗೊತ್ತು. ಆ ಗೀತಾ ವಿಷಯದಲ್ಲಿ ಎಷ್ಟೋ ಸಾರಿ ನೀನೇ ತಿಕ್ಕಲಾಗ ಆಡಿದ್ದನ್ನು ನಾವು ನೋಡಿಲ್ವೇ? ಮಾಮ, ನನ್ನನ್ನು ರೇಗ್ಸ್ಬೇಡ. ರೇಗ್ಸೋ ವಿಷಯ ಬಿಟ್ಟಾಕೋ ವಿಜಯ್. ಅವಳು ಮತ್ತೆ ಬಂದ್ರೆ ನಮ್ಮ ಪರಿಸ್ಥಿತಿ ಏನೋ ಯೋಚನೆ ಮಾಡು. ನೋಡ್ ವಿಜಯ್, ಪ್ರತಿ ಸರ್ತಿ ಅವಳು ಕೌಂಟರ್ ಕೊಟ್ಟಾಗ್ಲೂ ಭಯಂಕರವಾಗಿ ಕೊಟ್ಟಿದ್ದಾಳೆ. ನಾವು ಪಿನ್ ಇಟ್ರೆ ಅವಳು ಗನ್ನು, ನಾವು ಕೆಂಡ ಆದ್ರೆ ಅವಳು ಕುಲುಮೆ. ಅವಳು
ಅವಳು ನಮ್ಮನ್ನ ಬೆಟ್ಟದಿಂದ ತಳ್ತಾಳೆ. ವಿಜಿ, ಈಗ ಏನು ಮಾಡುವ? ನನಗೇನ್ ಗೊತ್ತು ಮಾಮ, ಈಗ್ಲೇ ಅಲ್ಲಿಗೆ ಬರ್ತೀನಿ. ಫೋನ್ ಕಟ್ ಮಾಡು. ಅಲ್ಲ ತಂದೆ, ನೀನು ಬರ್ತೀಯ ಸರಿ, ಬಂದೇನ್ ಮಾಡ್ತೀಯ ಅದನ್ನ ಹೇಳೋ. ಅಣ್ಣ ಫೋನ್ ಕಟ್ ಮಾಡಿ ನೀನು. ಆಯ್ತು ತಂಗೆವಾ, ಕಟ್ ಮಾಡ್ದೆ. ಖುಷಿನಾ? ಅಲ್ಲ ತಂಗೆವಾ, ನನ್ಗನ್ಸುತ್ತೆ ಈ ಗೀತಾ ವಾಪಸ್ ಬರೋ ವಿಷಯದಲ್ಲಿ ಈ ವಿಜಯ್ ಕೈವಾಡ ಏನಿಲ್ಲ. ಆದ್ರೂ ಬರ್ತಿದ್ದಾಳೆ ಅಂದ್ರೆ ಯಾವುದೋ ಭಯಂಕರವಾದ ಪ್ಲಾನ್ ಇಟ್ಕೊಂಡೆ ಬರ್ತಿದ್ದಾಳೆ ನನ್ನ ತಂಗೆವ. ಇಷ್ಟಕ್ಕೂ ಪ್ರತಿ ಸರ್ತಿ ಅವಳು ಕೌಂಟರ್ ಕೊಟ್ಟಾಗ್ಲು ತಂಗೆಮ್ಮ ತುಂಬಾ ಜಬರ್ದಸ್ತ್ ಆಗಿ ಕೊಟ್ಟಿದ್ದಾಳೆ. ನಾವು ಪಿನ್ನಿಟ್ರೆ ಅವಳು ಗನ್ನು, ನಾವು ಜೇಬಿ ಅಂತ. ಬಾಯ್, ಫೋನ್ ಅಲ್ಲಿ ಅವಳನ್ನ ಹೊಗಳಿದ್ ಸಾಲ್ದು ಅಂತ ಈಗ ನನ್ ಮುಂದೆ ಬೇರೆ ಬಂದು ಹೊಗಳ್ತಿದ್ಯಾ? ಸಾರಿ ತಂಗಿವ. ಅಲ್ಲ ತಂಗಿವ, ಆ ಗೀತೊಳಗೆ ಎಷ್ಟು ಧೈರ್ಯ. ಈ ಪ್ರೆಸ್ಸು, ಈ ಮೀಡಿಯಾದವರು ಈ ಗೀತಾ ಮತ್ತೆ ವಿಜಿ ಮಧ್ಯೆ ಆಗಿರೋ ಬಿರುಕನ್ನ 24/7 ಹಾಕೊಂಡು ಉಜ್ಜಾಡಿದ್ರು. ಮತ್ತೆ ಮನೆಗೆ ಬರ್ತಿದ್ದಾಳಲ್ಲ ತಂಗಿವ, ಯಾವ ಮುಖ ಹೊತ್ಕೊಂಡು ಅಂತ ನಾನು ಕೇಳ್ತಿರೋದು. ನೀನು ಮೀಡಿಯಾ ಪ್ರೆಸ್ ಅಂದೆ ಅಲ್ವಾ? ಅಂದೆ. ಹಾಗಾದ್ರೆ ಗೀತಾ ಬರೋ ಹೊತ್ತಿಗೆ ಪ್ರೆಸ್ಸು ಮೀಡಿಯಾ ಎಲ್ಲ ಇಲ್ಲಿರ್ಬೇಕು. ಮೊದ್ಲು ಕರ್ಸಣ್ಣ. ಈಗ ನಾವು ಮೀಡಿಯಾನ ಕರೆಸಿ ಈ ಗೀತಾ ಮೀಡಿಯಾ ಮುಂದೆ ಇಲ್ಲ ಇಲ್ಲ ನಾನು ಆತರ ಏನು ಮಾಡೇ ಇಲ್ಲ, ನನ್ನ ಅತ್ತೆಗೆ ನಾನು ಬೈದೇ ಇಲ್ಲ, ನನ್ನ ಗಂಡನ ಮುಂದೆ ಧಿಮಾಕು ತೋರಿಸೇ ಇಲ್ಲ, ಅಮ್ಮನಿಗೆ ಮೈ ಹುಷಾರಿರ್ಲಿಲ್ಲ, ಹಂಗಾಗಿ ನಾನು ಟವರಿಗೆ ಹೋಗಿದ್ದೆ, ನಾನು ಬರೋವಷ್ಟರಲ್ಲಿ ಇವ್ರು ಹಿಂಗೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ಅದಕ್ಕೆ ನಾನು ಬಿಟ್ರೆ ತಾನೆ, ಅವಕಾಶ ಕೊಟ್ರೆ ತಾನೆ. ಅಂದ್ರೆ ಸುಳ್ಳು ಹೇಳಿ ಮತ್ತೆ ಮನೆ ಸೇರ್ಕೊಳ್ಳೋದಕ್ಕೆ ಬಂದಿದ್ದಾಳೆ ಅಂತ ನಾನ್ ಸುಳ್ಳು ಹೇಳೋದಕ್ಕೆ ಶುರು ಮಾಡ್ತೀನಿ. ಅವಳು ಏನೇ ಸತ್ಯ ಹೇಳಿದ್ರು ಅದಕ್ಕೆ ಬೇಕಾದ ಉಲ್ಟಾ ಉತ್ತರಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಅದೆಲ್ಲ ಅದೇ ಮೀಡಿಯಾ ಮುಂದೆ ದಾಖಲಾಗ್ತಾ ಹೋಗ್ಬೇಕು. ಇನ್ನೊಂದು ಸರ್ತಿ ಆ ಗೀತಾ ಈ ಮನೆ ಕಡೆ ತಿರುಗಿ ನೋಡೋ ಹಾಗಾಗ್ಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಮೊದ್ಲು ಮೀಡಿಯಾದವ್ರನ್ನ ಕರ್ಸು. ಅಲ್ಲ ತಂಗಿ, ಮೀಡಿಯಾದವ್ರಿಗೆ ಅನುಮಾನ ಬಂದ್ರೆ ಅಲ್ಲಿರೋ ನಮ್ಮ ಕಡೆಯವರು ವಿಷಯನ ಲೀಡ್ ಮಾಡ್ಲಿ. ಸುಮ್ನೆ ನಿಮ್ ಬಾವಾಜಿ ಮುಂದೆ ಬಂದು ನಿಮ್ಮ ಮಗನ ಮುರಿದ ಮದ್ವೆ ವಿಚಾರದಲ್ಲಿ ನಿಮ್ಮ ರಿಯಾಕ್ಷನ್ ಏನು ಅಂತ ಬಂದು ಕೇಳೋದಕ್ಕೆ ಹೇಳು. ಆಗ ವಿಷಯ ಎತ್ಕೊಳ್ಳುತ್ತೆ. ಅದೇ ಸಮಯಕ್ಕೆ ಗೀತಾ ಬರ್ತಾಳೆ. ಆ ಊರಿಲಿ ಗೀತಾ ಅನ್ನೋ ವರಿ ಸುಟ್ಟು ಬೂದಿ ಆಗತ್ತೆ. ಮೊದ್ಲು ಪ್ರಶ್ನವ್ರನ್ನ ಕರ್ಸು. ತಲೆ ಅಂದ್ರೆ ತಲೆ, ಎಷ್ಟಾದ್ರೂ ನನ್ನ ತಂಗಿ ಅಲ್ವೇ. ಎಂದಿಗಾದರೂ ನಿನ್ನ ನಾಮಾಮೃತವೇ ಗತಿಯನಗೆ ಗೋವಿಂದ. ಎಂದಿಗಾದರೂ ನಿನ್ನ ಯಾರು ನೀವ? ಸಾಧ್ಯನೇ ಇಲ್ಲ. ದೇವ್ರ ನಾಮಾಮೃತನೇ ನಿಜ ಅಂತ ನಂಬ್ಕೊಂಡು ಕುತ್ಕೊಳ್ಳೋ ವ್ಯಕ್ತಿ ನೀವಲ್ಲ. ಅಂತ ಬುದ್ಧಿ ನಿಮಗಿದ್ದಿದ್ರೆ ಗೀತನ್ ಮತ್ತೆ ಯಾಕೆ ಅವ್ರ ಗಂಡನ ಮನೆ ಕಳಿಸ್ತಾ ಇದ್ರಿ? ಅವಳು ಸಿರಿವಂತರ ಮನೇಲಿದ್ರೆ ನಿಮಗೆ ಹಣದ ಅಮೃತ ಹರಿದು ಬರುತ್ತೆ ಅನ್ನೋ ತಾನೆ ನಿಮ್ಮ ಆಲೋಚನೆ. ಒಂದು ಲೆವೆಲ್ಗೆ ನಿನ್ನ ಮಾತು ಸರಿದೆ ಸುಶೀಲ. ನನ್ನ ಆಸೆ ಬುರುಕತನ ಗೀತನ್ನ ಮತ್ತೆ ಆ ಮನೆಗೆ ಓಡಿಸಿದೆ ಅಂತಾನೆ ತಿಳ್ಕೊ. ಆದ್ರೆ ಅಂತ ಮತ್ತೆ ಯಾಕೆ ಮಾತು ಶುರು ಮಾಡ್ತಿದ್ದೀರಾ? ಅದಕ್ಕೆ ಯಾವ ಸಮರ್ಥನೇನು ಇಲ್ವಲ್ಲ. ಇಲ್ಲ ಅಂತ ನೀನ್ ಅಂದ್ಕೊಂಡಿದ್ರೆ ಅದು ನಿನ್ನ ದಡ್ಡ ಬುದ್ಧಿ ತೋರಿಸುತ್ತೆ ಸುಶೀಲ. ಈಗ ಜೀವನ ಹೀಗಾಯ್ತಲ್ಲ ಅಂತ ಮಗಳು ಮನೇಲೆ ಕೂತ್ರೆ ಅದಕ್ಕೆ ಪರಿಹಾರ ಏನು? ಗೀತನ್ಗೆ ಸಾಯೋ ತನಕ ನಾನೇ ಸಾಕೋದ, ಅಥವಾ ಇನ್ನೊಂದು ಗಂಡು ಹುಡುಕಿ ಮದುವೆ ಮಾಡಿ ಅವನ ಜೊತೆ ಸಾಗ ಹಾಕೋದ? ನೀನು ಹೇಳಿದ್ದೆ ಸರಿ ಅಂತ ಇಟ್ಕೊಳ್ಳೋಣ. ಆದ್ರೆ ಈಗಾಗಲೇ ಮದುವೆ ಆಗಿರೋ ಹುಡುಗಿ ಗಂಡನ್ನ ಬಿಟ್ಟು ಇನ್ನೊಂದು ಹುಡುಗನ ಮದುವೆ ಆದ್ರೆ ಮಾನ ಮರ್ಯಾದೆ ಏನೇ ಆಗುತ್ತೆ? ಹಾಳಾಗಿ ಹೋಗುತ್ತೆ. ಹೋಗ್ಲಿ ಅಂತ ಎರಡನೇ ಪ್ರಯತ್ನ ಮಾಡಿದ್ರು ಎರಡನೇ ಸಂಬಂಧ ಹುಡ್ಕೊಂಡು ಯಾವ ಗಂಡೆ ಬರ್ತಾನೆ? ಬಂದ್ರು ಅದು ಯಾವುದೋ ಎರಡನೇ ಸಂಬಂಧದ ಗಿರಾಕಿ ಆಗಿರುತ್ತೆ. ಒಂದು ವೇಳೆ ಅವನು ಇವಳನ್ನ ಕಟ್ಕೊಂಡ ಅಂತಾನೆ ಇಟ್ಕೋ,
ಕೊನೆ ತನಕ ನೀನು ಇನ್ನೊಬ್ಬನ ಜೊತೆ ಇದ್ದು ಬಂದವಳು ಅನ್ನೋ ಮಾತು ಇದ್ದೇ ಇರುತ್ತೆ ಕಣೆ ಸುಶೀಲಾ. ಎಲ್ಲೋ ಬಿದ್ದಾಗಿದೆ ಅಂದಮೇಲೆ ಅಲ್ಲೇ ಎದ್ದು ನಿಂತ್ಕೊಂಡು ಬದುಕು ಕಟ್ಕೊಳ್ಬೇಕಣೆ. ಆಗ್ಲೇ ಗೀತೆನ ಜೀವಕ್ಕೆ ನೆಮ್ಮದಿ. ಆಗ ಗೀತೆಗೂ ಒಳ್ಳೇದು, ನನಗೂ ಒಳ್ಳೇದು. ಹೀಗಿರುವಾಗ ಅವಳನ್ನ ಹಳೆ ಗಂಡನ ಪಾದಕ್ಕೆ ಶರಣಾಗು ಅಂತ ಕಳಿಸೋದು ಬಿಟ್ಟು ಬೇರೆ ದಾರಿ ಏನೇ ಇತ್ತು ಸುಶೀಲಾ? ಯಾಕೆ ಅವಳನ್ನ ಈ ಮನೇಲಿ ಇಟ್ಕೊಂಡು 3 ಹೊತ್ತು ಊಟ ಹಾಕೋ ಶಕ್ತಿ ನಮ್ಗಿರ್ಲಿಲ್ವಾ? ಅಥವಾ ಅವಳು ನಮ್ಗೆ ಅಷ್ಟು ಭಾರವಾಗ್ಬಿಟ್ಟಿದ್ದಾಳ? ಅದಕ್ಕೆ ನಿನ್ನ ದಡ್ಡಿ ಅಂತ ಅನ್ನೋದು. ಹೆಣ್ಣಿಗೆ ಒಂದು ವಯಸ್ಸಾದ ಮೇಲೆ ತವರಿಂದ ದೂರ ಆದ್ಮೇಲೆ ಮಾತ್ರ ಮರ್ಯಾದೆ. ಈಗ ನೀವು ಅದೇ ತವರಿಂದ ಅವಳನ್ನ ಆಚೆ ತಳ್ಳಿದ್ದೀರಾ. ಈಗ ಆ ಮನೆಯವರು ನೀನ್ ಈ ಗಂಡನ ಮನೆಗೆ ಬೇಡ ಅಂತ ಬೀದಿಗೆ ತಳ್ಳಿದ್ರೆ ಆ ಮನೆಗಳನ್ನ ಸೇರಿಸದೆ ಹೋದ್ರೆ? ಗೀತಾ ಈ ಮನೆಗೂ ಬರೋದು ಬೇಡ. ನನ್ನ ತೀರ್ಮಾನ ಸ್ಪಷ್ಟ. ಹಾಗಾದ್ರೆ ಅವಳ ಭವಿಷ್ಯ ಅವಳಿಗೆ ಸಂಬಂಧಪಟ್ಟಿದ್ದು. ನಾವು ಮಕ್ಕಳಿಗೆ ಕೈ ಹಿಡಿದು ನಡಿಗೆ ಕಲಿಸ್ತೀವಿ, ಹಾಗಂತ ಜೀವನ ಪರ್ಯಂತ ಕೈ ಹಿಡ್ಕೊಂಡು ನಡ್ಸಕ್ಕಾಗತ್ತೇನೆ? ಈತನ ನಡಿಗೆ ಗಂಡನ ಮನೆಯ ಕಡೆಗೆ. ಈಗ ಹೊಟ್ಟೆ ತುಂಬಾ ಹಸಿತಾ ಇದೆ, ಅಡ್ಗೆ ಮಾಡು ನಡಿ. ಅರ್ಥವಾಯ್ತು? ತಿರುಪತಿ ಗಿರಿವಾಸ ವೆಂಕಟೇಶ. ಮಾಮ್, ಮಾಮ, ಮಾಮ್. ಟೆನ್ಷನ್ ಅಲ್ಲಿ ನೀನೇ ಫೋನ್ ಮಾಡಿ ಈಗ ಕಾಮ್ ಅಂದ್ರೆ ಹೇಗೆ? ಎಲ್ಲಿ ಅವಳು ಬಂದ್ಲಾ? ವಿಜಯ್ ಕುಮಾರ, ಟೆನ್ಷನ್ ಮಾಡ್ಕೊಳ್ಬೇಡ. ಅವಳು ಬಂದ್ರು ಅವಳಿಗೇನು ಮಾಡಕ್ಕಾಗಲ್ಲ. ಅವಳು ಬಂದ್ರೆ ಅವಳಿಗೆ ಅಪಾಯ ತಪ್ಪಿದ್ದಲ್ಲ. ಯಾಕಂದ್ರೆ ನಿನ್ನ ಅಮ್ಮ ಅಂದ್ರೆ ನನ್ನ ತಂಗಿಯವ್ವ ಒಂದು ಬ್ರಹ್ಮಾಂಡವಾದ ಐಡಿಯಾ ಮಾಡಿ ಬಿಸಾಕಿದಾಳೆ. ಅಲ್ಲಿಗೆ ಗೀತಾ ಬದುಕಲ್ಲಿ ಇರೋ ಭರವಸೆ ಫಿನಿಶ್. ಬರೋ ಭವಿಷ್ಯ ಮಟಾಶ್. ಮಾಮ, ನಿನ್ ಡೈಲಾಗ್ ನ ಆಮೇಲೆ ಹೊಡ್ಕೋ. ಈಗ ಸದ್ಯಕ್ಕೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಟಿ ಕೊಡು. ಆಗ್ತಾ ಇರೋದು ತುಂಬಾ ಸಿಂಪಲ್. ಸುನಾಮಿ. ಆ ಗೀತಾ ಈ ಮನೆಗೆ ಬರೋ ಹೊತ್ತಿಗೆ ಮನೆಯಲ್ಲಿ ಮೀಡಿಯಾ ಇರುತ್ತೆ. ಅದು ಅಪಾಯ ತಾನೆ. ಪ್ರೆಸ್ನವ್ರ ಮುಂದೆ ನಾವೇನಾಗಿದೆ ಅಂತ ಹೇಳಿದೀವೋ ಅದೆಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಯಾವಾಗ ಅಂತಾಳೆ? ಅಲ್ಲ ವಿಜಯ್, ಯಾವಾಗ ಅಂತಾಳೆ ಅಂತ ಹೇಳೋ. ನಾವು ಅವಳಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಾಗ ತಾನೆ. ಅಷ್ಟರಲ್ಲಿ ಅವಳ ಮೇಲೆ ಏನೇನೆಲ್ಲ ಬಾಂಬು ಹಾಕ್ಬೇಕು, ಆ ಬಾಂಬುಗಳಿಗೆಲ್ಲ ಬತ್ತಿ ಜೋಡಿಸ್ತಾ ಇದ್ದಾಳೆ ನಿನ್ನಮ್ಮ. ಆದ್ರೂ ಅವಳು ಆ ಗೀತಾ ಮಾತಾಡ್ತಾಳೆ. ಇಲ್ಲ ಇಲ್ಲ, ಬಹುಶಃ ನಾನು ಮೇಲ್ಗಡೆ ಕೂತ್ಕೊಂಡು ಮಾತಾಡಿದ್ರೆ ನಿಂಗೆ ನನ್ನ ಡೈಲಾಗ್ ಅರ್ಥ ಆಗಲ್ಲ ಅಂತ ಅನ್ಸುತ್ತೆ. ಜಸ್ಟ್ ಎ ಮಿನಿಟ್. ವಿಜಯ್, ಅವಳು ಬೇಕಾದಂಗೆ ಮಾತಾಡಿ ಸಾಯ್ಲಿ. ಅವಳು ಮಾತಾಡಿದ್ದಕ್ಕೆಲ್ಲ ಬಿಸಿ ಬಿಸಿ ಕೌಂಟರ್ಗಳು ನನ್ನ ತಂಗಿಯಮ್ಮನ ಬತ್ತಳಿಕೆನಲ್ಲಿ ರೆಡಿ ಆಗ್ತಾ ಆಗಿದೆ. ಅಲ್ಲಿ ನೋಡು. ಯೋಚನೆ ಮಾಡೋ ಅಗತ್ಯ ಇಲ್ಲ. ಪ್ರೆಸ್ನವ್ರ ಮುಂದೆ ಏನ್ ಮಾತಾಡಬೇಕು, ಗೀತಾ ಮಾಡಿರೋ ಅವಮಾನಗಳನ್ನ ಕರಳು ಹಿಂಡೋ ಹಾಗೆ ಅವ್ರ ಮುಂದೆ ಹೇಗೆ ಎನಾಕ್ಟ್ ಮಾಡಬೇಕು ಅನ್ನೋದಕ್ಕೆ ಸಂಪೂರ್ಣವಾಗಿ ರೆಡಿಯಾಗಿದ್ದೀನಿ. ಒಟ್ನಲ್ಲಿ ಈ ಸೂರ್ಯಪ್ರಕಾಶ್ ಮನೆ ಅನ್ನೋ ಮಹಾಸಾಗರಕ್ಕೆ ಸೇರೋಕೆ ಧಾವಿಸ್ಕೊಂಡು ಬರ್ತಿರುವ ಗೀತಾ ಅವಮಾನ ಅನ್ನೋ ಮಹಾಪರ್ವ ಎದುರಾಗುತ್ತೆ. ಅದರಲ್ಲಿ ಕೊಚ್ಕೊಂಡು ಹೋಗೋಳು ಗೀತಾ. ಅಮ್ಮ, ಅಪ್ಪ ಬೇರೆ ಮನೇಲಿದ್ದಾರೆ. ಇರ್ಲಿ ಕಣೋ, ಇವತ್ತು ಏನ್ ನಡೆಯುತ್ತೋ ಅದೆಲ್ಲ ನಿಮ್ಮಪ್ಪನ ಕಣ್ಣು ಮುಂದೆನೆ ನಡಿಬೇಕು. ಗೀತಾ ಹೇಳೋ ಪ್ರತಿಯೊಂದು ಸತ್ಯನೋ ನನ್ನ ಸುಳ್ಳಿನ ಬಾಣಗಳಿಗೆ ಹೇಗೆ ಬಲಿಯಾಗುತ್ತೆ ಅನ್ನೋದನ್ನ
ಅವ್ರ ಕಣ್ಣಾರೆ ನೋಡ್ಬೇಕು. ಬಾರೆ ಬಾರೆಲೆ ಗೀತಾ.